ಎಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೆ ನಮ್ಗೆ ಭಾರತಿ ಮೇಡಮ್, ನಾ ಹಿಂಗೆ ದೇವಸ್ಥಾನಕ್ಕೆ ಬರ್ತಾ ಹೋಗ್ತಾ ಇದ್ದೆ. ನನಗೂ ಏನೂ ಇದು ಗೊತ್ತೇ ಇದ್ದಿದ್ದಿಲ್ಲ. ಹಿಂಗೆ ಹಳೆ ಬನಶಂಕರಿ ಗುಡಿಯಲ್ಲಿ ಅವ್ರು ಬರ್ತಾ ಇದ್ರು. ಬಂದಾಗ ನಾವು ಹಿಂಗ್ರಿ ನಾವು ಧ್ಯಾನ ಶುರು ಮಾಡಿವಿ ಬರ್ರಿ ಅಂದರು. ಅವತ್ತು ಬಂದಿನ ಬರಲಿಲ್ಲ. ಮತ್ತು ಮಳೆ ಮರುದಿನ ಇಲ್ಲ ಇಲ್ಲಿ ಚಲೋ ಹೇಳ್ತೀವಿ ಬರ್ರಿ, ನಿಮ್ಗೆ ಆರೋಗ್ಯ ಒಳ್ಳೇದಾಗತ್ತ, ಕೈಕಾಲು ನೋವು ಇದ್ರ ಕೆಳಗೆ ಕುಂದ್ರಾಕ್ ಬರ್ತಿದ್ದೇ ಇಲ್ಲ ನನಗೆ. ಇಲ್ಲ ಕೂಡ್ರಿ ಏನಾಗಲ್ಲ, ಸ್ವಲ್ಪ ನೋವಾಗಿ ಆಮೇಲೆ ಆರಾಮ ಅನಿಸ್ತೈತಿ ನಿಮ್ಗೆ ಅಂದರು. ಆಮೇಲೆ ನನಗೆ ಕಾಲು ಭಾಳ ನೋವು ಇದ್ದು, ಆಮೇಲೆ ಮೈಕೈ ನೋವು ಇತ್ತು ಏನ್ರಿ. ಮತ್ತು ಕೆಳಗೆ ಕುಂತಿಂದ ಅವರು 41 ದಿನ ಮಂಡಲ್ ಧ್ಯಾನ ಮಾಡಿಸಿದ್ರು. ಮಾಡಿದ ನಂತರ ನನಗೆ ಈಗ ಕೆಳಗೆ ಕುಂದ್ರಲಿಕ್ಕೆ ಬರ್ತೈತಿ. ಆಮೇಲೆ ವಾಕಿಂಗ್ ಮಾಡ್ತೀನಿ, ಅಡ್ಡಾಡ್ತಾ ಇದ್ದೇನೆ, ಎಲ್ಲಿಯಾದರೂ ಕರ್ದಲ್ಲಿ ಹೋಗ್ತೇನೆ ಏನ್ರಿ. ಈಗ ನನಗೆ ಭಾಳ ತುಂಬ ಸಂತೋಷ ಆಗೈತೆ ಅಲ್ಲಿ ಹೋಗಿಂದ. ನನಗೆ ಭಾಳ ಪ್ರೀತಿಯಿಂದ ಹೇಳಿಕೊಟ್ರು ಭಾರತಿ ಮೇಡಮ್ ಅವರು. ಇವ್ಗೆಲ್ಲ ಕಾಲು ಎಲ್ಲ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಕಾಲಿಗೆ ಡಾಕ್ಟ್ರು ಬೆಂಗಳೂರಾಗ. ಮತ್ತು ಈಗ ಹೆಂಗೆ ಏನು ದೇವ್ರು ಮಾಡಿದ್ದಾಗೋಲ್ದಕ್ಕಂತೇಳಿ ಅಂಬಾಬಾಯಿ ಗುಡಿ ಶಂಕರಮ್ಮ ಗುಡಿಗೆ ಅಡ್ಡಾಡ್ತಾ ಇದ್ದೆ. ಏನೋ ಅಚಾನಕ ಬಂದು ಭೇಟಿಯಾಗಿ ನನಗೆ ಜ್ಞಾನದ್ದು ಹೇಳಿಕೊಟ್ರು. ನಾನೀಗ ಚೆನ್ನಾಗಿದ್ದೇನೆ, ನಿದ್ದೆ ಮಾಡ್ತಾ ಇದ್ದೇನೆ, ಎಲ್ಲಾದರೂ ಅಡ್ಡಾಡ್ತೇನೆ, ನನಗೇನು ತೊಂದರೆ ಇಲ್ಲ, ನಾ ಭಾಳ ಆರಾಮಾಗಿದ್ದೆ. ನಮ್ಮ ಮನೆಯಲ್ಲಿ 8 ಜನ ಇದ್ದೇವ್ರಿ. ಅವ್ರು ನಮ್ಮ ಮನ್ಯಾಗ ಆಕಳ ಅದಾವ್ರಿ, ದನ ಅದಾವ್ರಿ. ಆಮೇಲೆ ನಾವು ಗಣಪತಿ ಅದು ಇಡೋದು ಪದ್ಧತಿ ಇದ್ದಿದ್ದಿಲ್ಲ. ನಾ ಧ್ಯಾನಕ್ಕೆ ಬಂದ ತಕ್ಷಣ ಗಣಪತಿ ಬಂದ ನಮ್ಮ ಮನೆಗೆ. ಆಮೇಲೆ ಅವ್ರು ಹೇಳಿದ್ರಿ, ನಾವು ಅವರು ಎಷ್ಟು ಸಲ ಹೇಳಿದ್ರು ಮನಸ್ಸು ಮಾಡಲಿಲ್ಲ. ಅವರು ಬೆಳಿಗ್ಗೆನಾರ ಎದ್ದು ಕೂಡ್ರವ ಅಂತಂದೆ. ಇಬ್ಬರಿಗೆ ನಮ್ಮ ನೆಗೆಣ್ಣೀನು ನಮ್ಮ ಸೊಸಿ ಅದಾರ್ರಿ. ಅವ್ರ ಮನಸ್ಸು ಮಾಡಲಿಲ್ಲ. ಮತ್ತು ಏನು ಮಾಡೋದು, ನಾನು ಒಬ್ಬಕ್ಕೆ ಹೋಗ್ತಾ ಬರ್ತಾ ದೇವಸ್ಥಾನಕ್ಕೆ ಅಲ್ಲೇ ಇಲ್ಲೇ ಕೇಳಿಕೊಂಡು ನಾ ಶುರು ಮಾಡಿದೆ. ನನಗೀಗ ಏನಿಲ್ಲಂದ್ರೂ ಒಂದು 4 ತಿಂಗಳಾಯಿತು ಚೆನ್ನಾಗಿದ್ದೆ ನಾನು. ಮತ್ತು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ತೇನೆ ಏನ್ರಿ. ಧ್ಯಾನಕ್ಕೆ ಹೋಗಿದ್ದ ಎಲ್ಲ ಕಡೆನೂ ಅಡ್ಡಾಡಕತ್ತೀನಿ. ಸರಿ ಆಯಿತು, ನಿಂದು ಧ್ಯಾನ ನೀನು ಧ್ಯಾನ ಮಾಡಿದಿ, ನಿನಗೆ ದೇವ್ರು ಒಳ್ಳೇದು ಮಾಡ್ಯಾನ, ನಿನ್ನ ಭಾವನೆ ಚಲೋ ಐತಿ, ನಿನಗೆಲ್ಲ ಸರಿ ಆಯಿತು ಅಂತಾರ್ರಿ. ಮತ್ತು ಎಲ್ಲಾದರೂ ಹೋದ್ರೆ ಬ್ಯಾಡ ಅನ್ನಂಗಿಲ್ಲ, ದೇವಸ್ಥಾನಕ್ಕೆ ಹೋದ್ರು ಹೋಗಂತಾರ, ಬಾ ಅಂತಾರೆ. ಯಾವುದಕ್ಕೂ ತೊಂದರೆ ಕೊಡಲ್ಲ ಮನೆಯಲ್ಲೇ. ನಮ್ಮ ಮನೆಯರಾತು, ನಮ್ಮ ಮನ್ಯಾಗ ನಮ್ಮ ತಂಗಿಯರಾತು, ನಮ್ಮ ಸೊಸೆಯಂದಿರಾತು, ಯಾರು ಮಕ್ಕಳಾತು, ನಿನ್ನ ಮನಸ್ಸು ತಿಳಿದಲ್ಲಿ ಹೋಗಿ ಬಾ, ನೀ ಆರಾಮಿದ್ರೆ ಸಾಕು ಅಂತ ಹೇಳಿನ್ರಿ ಅವ್ರಿಗೆ. ಹೇಳಿದ್ರು. ಅವರು ಸ್ವಲ್ಪ ಬೀಜಿ ಒಳಗದಾರ. ದನ ಸ್ವಲ್ಪ ಹಿಂಡೋದು, ಆಮೇಲೆ ಅವ್ರನ್ನ ಅಡ್ಡಾಡ್ಸ್ಕೊಂಡ್ಬರೋದು ಇಂಥದ್ರೊಳಗೆ ಅದಾರ. ಮತ್ತು ಸೊಸಿ 2 ಮಕ್ಳು ಅದಾವು. ಮಕ್ಕಳು ಮಾತು ಕೇಳ್ಬೇಕಲ್ರಿ, ಅವ್ಕೆ ಡಬ್ಬ ಕಟ್ಟಬೇಕು, ಆಕಿಗೂ ಆಗೋದಿಲ್ಲ. ನಾ ಸ್ವಲ್ಪ ಬೆಳಿಗ್ಗೆನಾರ ಕೂಡ್ರಿ ಇಬ್ರು ಅಂತ ಹೇಳಿದ್ರು ಅವರು ಮನಸ್ಸು ಮಾಡ್ತಾ ಇಲ್ಲ. ಆದರೂ ಇನ್ನೂ 2 ಬೇರೆ ಹೇಳ್ತೇನೆ ಮನೆಯಲ್ಲಿ. ಹಿಂಗೆ ಹೇಳ್ಯಾರ ಇವತ್ತು ಸರ್, ಸ್ವಲ್ಪ ಕುಂದ್ರಿ ಒಳ್ಳೇದಾಗತ್ತ ಅಂತ ಹೇಳ್ತೇನೆ. ಆರಾಮ ಮಾಡಿ. ಅವ್ರಿಗೂ ಗೊತ್ತದ ರೀ, ಆಪ್ರೇಷನ್ ಮಾಡ್ತೀನಿ ಅಂದಿದ್ರು. ಮತ್ತು ಈಗ ಬೇಷ ಆಯ್ತು ನೋಡಿ, ಒಳ್ಳೇದಾಯ್ತು ಅಂತ ಹೇಳಿದ್ರು. ಆಪ್ರೇಷನ್ ಹೇಳಿದ್ರು ಡಾಕ್ಟರ್ ನನಗೆ, ಆಪ್ರೇಷನ್ ಮಾಡ್ಬೇಕಮ್ಮ, ನೀನು ಇನ್ನೊಂದು ತಿಂಗಳು ಬಿಟ್ಟು ಬಾ ನೀನು ಅಂತ ಹೇಳಿದ್ರು ಬೆಂಗಳೂರಾಗ. ನಮ್ಮ ಮಗ ಎಲ್ಲ ಓಕೆ ಮಾಡಿದ್ರು. ನಾನು ಸತ್ರು ನಾ ಆಪ್ರೇಷನ್ ಮಾಡಿಸ್ಕೊಳಲ್ಲ, ಏನು ದೇವ್ರು ಮಾಡಿದ್ದಾಗೋಲ್ದಕ್ಕಂತೇಳಿ ನಾ ಈ ಕಡೆ ಬಂದಿಂದ ಹೋಗಲೇ ಇಲ್ಲ ಆ ಕಡೆ. ಖುಷಿ ನೋಡಿ, ನಿನಗೆಲ್ಲ ಒಳ್ಳೇದಾಯ್ತು ನೋಡಮ್ಮ, ಧ್ಯಾನ ಮಾಡಿ ನೀನು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದೀಯ ಅಂದ್ರೆ ನಿನಗೆ ದೇವ್ರು ಒತ್ತಿದ್ದಾನೆ ಅಂತ ಇರ್ತಾರೆ. ನಾನು ಗುರುಗಳಿಗೆ ನಮಸ್ಕರಿಸ್ತೇನೆ, ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತೇನೆ. ಮತ್ತೆ ವಿದ್ಯಾರಾಣಿಯರ ಹತ್ರ ಇಲ್ಲಿ ನೀಲ್ಕಂಠ ಮಠಕ್ಕೆ ಬರೋಕ್ಕಿಂತ ಮೊದಲು 1 ತಿಂಗಳು ಅಲ್ಲೇ ಧ್ಯಾನಕ್ಕೆ ಹೋಗ್ತಾ ಇದ್ದೆ. ವಿದ್ಯಾರಾಣಿ ಮೇಡಮ್ ಮತ್ತೆ ನೇತ್ರ ಮೇಡಮ್ ಅವರು ಧ್ಯಾನ ಹೇಳ್ಕೊಟ್ಟಿದ್ದಾರೆ. ನೀಲ್ಕಂಠ ಮಠದಲ್ಲಿ 1 ಮಂಡಲ ಧ್ಯಾನ ಮುಗಿಸಿದ್ವಿ. ಇಲ್ಲಿ ಯಾವಾಗಿಂದಾನು ನಾವು 2 ಟೈಮ್ 1 10 ನಿಮಿಷ ಅರ್ಧ ತಾಸು ನಿತ್ಯ ಧ್ಯಾನ ಮಾಡ್ತಾ ಇದ್ದೀವಿ. ಮನಸ್ಸಿಗೆ ಬಹಳ ನೆಮ್ಮದಿ ಸಂತೋಷ ಸಿಕ್ಕೈತಿ, ಏಕಾಗ್ರತೆ ಉಂಟಾಗಿದೆ. ಮತ್ತೆ ಮಾಡುವಾಗ ನಮಗೇನು ಯಾವುದೇ ಯೋಚನೆಗಳು ಬರೋದಿಲ್ಲ, ಆರಾಮ ಅನ್ಸುತ್ತೆ. ಅಕ್ಕ ಅವರ ತಿಳಿಸಿದ್ರು, ನಮ್ಮ ಅಕ್ಕ ಅವರು ಗಾರ್ಗಿ ಅಕ್ಕ ಅವರು ತಿಳಿಸಿದ್ರು, ಇದು ನೀಲ್ಕಂಠ ಮಠಕ್ಕೆ ಹೋಗೋದು ಮಂಡಲದ. ಅದಕ್ಕೆ ನಮ್ಗೆ ಬಿ ಪಿ ಅದು ನಾರ್ಮಲ್ ಇದೆ. ನಮ್ಗೆ ನಿತ್ಯ ಧ್ಯಾನ 1 10 ನಿಮಿಷ ಅರ್ಧ ತಾಸು 2 ಟೈಮ್ ಮಾಡ್ತೀವಿ. ಮಾತ್ರೆ ತಗೋತಾ ಇದ್ದೇನೆ, ಆದ್ರೆ ಬಿ ಏನು ಇಲ್ಲ, ಆರಾಮ ಇದೆ, ನಾರ್ಮಲ್ ಇದೆ ಇಷ್ಟ ಹೇಳಿ. ನಾವು ಇಲ್ಲಿ ತಂದೆ ಮನೆಯಲ್ಲಿ ಬಂದಿವ್ರಿ. ನಾವು ಎಲ್ಲರಿಗೂ ಧನ್ಯವಾದ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.